ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಕಲ್ಲೂರು ಗ್ರಾಮದ ಕೆರೆ ಒತ್ತುವರಿ ತೆರವುಗೊಳಿಸಲಾಯಿತು. ಈ ವೇಳೆ ತಹಸೀಲ್ದಾರ್ ಸುಧೀಂದ್ರ ಮಾತನಾಡಿ, ರೈತರಿಗೆ ತೊಂದರೆ ಮಾಡುವ ಉದ್ದೇಶವಿಲ್ಲ, ಆದರೆ ಕೆರೆ ಒತ್ತುವರಿ ವಿಚಾರಕ್ಕೆ ಸಂಬಂಧಿಸಿ ಹಲವು ಬಾರಿ ರೈತರಿಗೆ ಸೂಚನೆ ನೀಡಿದ್ರು. ಪದೇ ಪದೇ ಮುಂದುವರಿಸುತ್ತಿರುವ ಕಾರಣ ಒತ್ತುವರಿ ತೆರವುಗೊಳಿಸಲಾಗುತ್ತಿದೆ ಎಂದರು. ಇದೇ ರೀತಿ ತಾಲೂಕಿನಾದ್ಯಂತ ಎಲ್ಲಾ ಕೆರೆಗಳನ್ನ ಸರ್ವೆ ಮಾಡಿ ಒತ್ತುವರಿ ತೆರವುಗೊಳಿಸಲಾಗುತ್ತದೆ. ಯಾವುದೇ ರೈತರು ಕೆರೆಗಳನ್ನ ಅತಿಕ್ರಮಣವಾಗಿ ಪ್ರವೇಶ ಮಾಡಿ ಬೆಳೆಗಳನ್ನ ಬೆಳೆದಿದ್ರೆ ಕೂಡಲೇ ತಾವೇ ಒತ್ತುವರಿ ತೆರವುಗೊಳಿಸಬೇಕು. ಒಂದು ವೇಳೆ ನಾವು ತೆರವುಗೊಳಿಸಲು ಬಂದ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕಾಲಾವಕಾಶ ನೀಡುವುದಿಲ್ಲ. ಕೆರೆಗಳನ್ನ ಉಳಿಸುವಲ್ಲಿ ಎಲ್ಲರೂ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದ್ರು. ತುಂಬ ಸತಿ ಒತ್ತುವರಿ ಆಗಿದೆ. ಆಲ್ರೆಡಿ ಹಿಂದೆನೇ ಒತ್ತುವರಿ ತೆರವುಗೊಳಿಸಿ ಟ್ರೆಂಚ್ ಹಾಕ್ಸಿದ್ರು, ಸಾಕಷ್ಟು ಇವರಿಗೆ ಈ ಬಗ್ಗೆ ಅರಿವು ಮೂಡಿಸಿದ್ರು ಮತ್ತೆ ಒತ್ತುವರಿ ಮಾಡಿಕೊಂಡು ಬೆಳೆಗಳು ಬೆಳೀತಾ ಇದ್ದಾರೆ. ರೈತರಿಗೆ ತೊಂದರೆ ಕೊಡೋ ಮನಸ್ಥಿತಿ ಇಲ್ಲ. ಆದರೆ ಕೆರೆಗಳಲ್ಲಿ ತಪ್ಪು ನೀವು ಕೆರೆಗಳನ್ನ ಒತ್ತುವರಿ ಮಾಡಬೇಡಿ ಅಂತ ಹೇಳಿದ್ರು ಮತ್ತೆ ಅದನ್ನೇ ಮಾಡ್ತಾ ಇದ್ದಾರೆ. ಈ ಒಂದು ಪರ್ಟಿಕ್ಯುಲರ್ ಕಲ್ಲೂರು ಕೆರೆದು ಮಾನ್ಯ ಲೋಕಾಯುಕ್ತರವ್ರ ನಿರ್ದೇಶನ ಇದೆ. ಅವರು ತುಂಬ ಸ್ಟ್ರಿಕ್ಟಾಗಿ ವಾದ ಮಾಡಿದ್ದಾರೆ ಕೆರೆ ಒತ್ತುವರಿ ಇದು ಮಾಡಬೇಕು ಅಂತ. ಸೊ ಇದೊಂದೇ ಅಲ್ಲ, ಈ ಮುಂದಿನ 15 ದಿವಸಗಳಲ್ಲಿ ನಾವು ತುಂಬ ಆಪ್ರೇಷನ್ಸ್ ಮಾಡ್ತಾಯಿದ್ದೀವಿ. ಎಲ್ಲ ಕೆರೆಗಳನ್ನ ಒತ್ತುವರಿಯನ್ನು ತೆರವುಗೊಳಿಸಬೇಕು ಅನ್ನೋದು ಎಲ್ಲ ಒಂದು ನ್ಯಾಯಾಲಯಗಳ ಮತ್ತು ಸರ್ಕಾರದ ಆಶಯ ಆಗಿರುತ್ತೆ. ಸೊ ಅದನ್ನು ಅನುಷ್ಠಾನಗೊಳಿಸೋದಕ್ಕೆ ನಾವು ಇದು ಮಾಡ್ತೀವಿ. ರೈತರಲ್ಲಿ ಒಂದೇ ಮನವಿ, ದಯವಿಟ್ಟು ಏನೇ ಕೆರೆ ಒತ್ತುವರಿ ಮಾಡಿ ಫಸಲು ಬೆಳೆದಿದ್ರು ಮುಂದಿನ 15 ದಿವಸಗಳಲ್ಲಿ ನೀವೇ ತೆರವುಗೊಳ್ಳಿ. ನಾವು ಬಂದು ಕ್ರಮವನ್ನು ಕೈಗೊಳ್ಳದೆ ಹಿಂದಿರಬೇಕಾಗಲ್ಲ. ನಾವು ಈ ಪರಿಕರಗಳಿರ್ಬೋದು, ಮೆನ್ನಿರ್ಬೋದು, ಇದನ್ನೆಲ್ಲ ತುಂಬ ಕಷ್ಟಪಟ್ಟು ಅರೇಂಜ್ ಮಾಡಿರ್ತೀವಿ. ಅವತ್ತು ನೀವು ಟೈಮ್ ಕೇಳಿದ್ರೆ ಕೊಡೋಕ್ಕಾಗಲ್ಲ. ಈ ಮೂಲಕ ನಾನು ಎಲ್ಲ ಶ್ರೀನಿವಾಸಪುರದ ರೈತರಲ್ಲಿ ಮನವಿ ಮಾಡ್ತಾ ಇದ್ದೀನಿ, ನೀವು ಏನಾದರೂ ಒತ್ತುವರಿ ಮಾಡಿದರೆ ಕೆರೆಗಳದ್ದು ನಾವು ಮೊದಲ ಆದ್ಯತೆ ಮೇಲೆ ಒತ್ತುವರಿ ತೆರವುಗೊಳಿಸ್ತಾ ಇದ್ದೀವಿ. ದಯವಿಟ್ಟು ನಮಗೆ ಸಹಕಾರ ಕೊಡಿ. ರಫಿಯುಲ್ಲಾ, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ.